ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಪ್ರತಿಯೊಂದು ನೋಟಿಗೂ ಅದರದೇ ಆದ ಕಥೆ ಇದೆ. 100 ನೋಟು, 50 ನೋಟು, 10 ನೋಟು, ನಿಮ್ಮ ಜೇಬಿನಲ್ಲಿರೋ ಒಂದು ನೋಟ್ ತೆಗಿರಿ. ಆ ನೋಟು ಒಂದು ಕಥೆಯನ್ನು ಹೇಳುತ್ತೆ. ಈ ನೋಟು ನಿಮ್ಮ ಬಳಿ ಹೇಗೆ ಬಂತು ಅನ್ನೋದಕ್ಕೊಂದು ಕಥೆ ಇದೆ. ನೀವು ನಿನ್ನೆ ಮಾಡಿದ ಕೆಲಸಕ್ಕೋಸ್ಕರ ಬಂದಿರೋ ನೋಟ್ ಆಗಿರ್ಬೋದು, ನಿಮ್ಮ ಕೆಲಸವನ್ನು ನೋಡಿ ಖುಷಿಯಾಗಿ ನಿಮ್ಮ ಬಾಸ್ ಕೊಟ್ಟಿರೋ ನೋಟ್ ಇರ್ಬೋದು, ನೀವು ವ್ಯವಹಾರ ಮಾಡಿ ಗಳಿಸಿದಂಥ ನೋಟ್ ಇರ್ಬೋದು. ಹೀಗೆ ಪ್ರತಿ ನೋಟು ಒಂದೊಂದು ಕಥೆಯನ್ನು ಹೇಳುತ್ತೆ. ಹಾಗೆ ಪ್ರತಿ ನೋಟಿನ ಹಿಂದೆ ನಿಮ್ಮದೊಂದು ಕಥೆ ಇದೆ. ಇದನ್ನು ಅರಿಯಲಾರದೆ ನಾವು ಜೀವನ ಮಾಡ್ತೀವಿ. ನೋಟಿಗೆ ತನ್ನದೇ ಆದ ಶಕ್ತಿ ಇದೆ. ಆ ಶಕ್ತಿ ಹೇಗೆ ಬಂದಿದೆ ಅಂದರೆ, ನಾವು ವ್ಯಯಿಸುವಂಥ ಶ್ರಮದಿಂದ ಬಂದಿರುವಂಥ ಬೈ ಪ್ರಾಡಕ್ಟ್ ಆಗಿರೋದ್ರಿಂದ ಅದಕ್ಕೆ ಪ್ರತಿಯೊಂದು ನೋಟಿಗೂ ಒಂದೊಂದು ಕಥೆ ಇರುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ. ನಾವು ದುಡ್ಡನ್ನು ಖರ್ಚು ಮಾಡುವಾಗ ಇದಕ್ಕೆ ಶಕ್ತಿ ಇದೆ ಅನ್ನೋದನ್ನು ಅರಿತಿರುವುದಿಲ್ಲ. ಯಾವಾಗ ದುಡ್ಡು ನಮ್ಮ ಬಳಿ ಇರೋದಿಲ್ಲ ಆವಾಗ ಆ ನೋಟಿಗೆ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಜೇಬಿನಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ನೀವು ಹೋಟೆಲ್ ಮುಂದೆ ಸಾಗುವಾಗ ನಿಮಗೆ ಜಾಮೂನಿನ ಘಮ ಘಮ ನಿಮ್ಮ ಮೂಗಿಗೆ ಬರುತ್ತೆ. ನಿಮಗೆ ಇದ್ದಕ್ಕಿದ್ದ ಹಾಗೆ ಹಸಿವಾಗುತ್ತೆ. ಅದೇ ನಿಮ್ಮ ಜೇಬಲ್ಲಿ ದುಡ್ಡಿದ್ದರೆ ಹಸಿವೇ ಆಗೋದಿಲ್ಲ. ಶಾಪಿಂಗ್ ಮಾಲ್ಗೆ ಹೋಗ್ತೀರಿ, ಬಟ್ಟೆಗಳನ್ನು ನೋಡ್ತೀರಿ. ನೋಡಿದಾಗ ನಿಮ್ಮ ಜೇಬಿನಲ್ಲಿ ದುಡ್ಡಿದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ. ನೀವು ಬ್ಯಾಂಕಿಗೆ ಹೋಗ್ತೀರಿ, ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಜಾಸ್ತಿ ಇದ್ದರೆ ನಿಮ್ಮ ಮ್ಯಾನೇಜರ್ನ ಫೇಸ್ ಮಾಡುವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ದುಡ್ಡಿಗೆ ನಿಮ್ಮ ಶಕ್ತಿಯನ್ನು ದ್ವಿಗುಣಗೊಳಿಸುವಂಥ ಶಕ್ತಿ ಇದೆ. ಆದ್ದರಿಂದ ನಮಗೆ ದುಡ್ಡು ಬೇಕು. ಭಾಳಷ್ಟು ಜನ ಹೇಳ್ತಾರೆ, ದುಡ್ಡು ಏನ್ರಿ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಅದು ಯಾವ ದೊಡ್ಡ ವಿಷಯ, ಈ ಥರ ಎಲ್ಲ ಮಾತಾಡ್ತಾರೆ. ದುಡ್ಡು ಮಹಾ ವಿಷಯ ಅಲ್ಲ ಅಂತ ಸುಳ್ಳು ಹೇಳ್ತಾ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ಳುವಂಥ ಕ್ರಿಯೆ ಅದು. ದುಡ್ಡಿಗೆ ಶಕ್ತಿ ಇದ್ದೇ ಇದೆ. ನಿಮ್ಮ ಜೇಬಿನಲ್ಲಿರುವ ದುಡ್ಡು ಯಾವ ಶ್ರಮದಿಂದ ನಿಮ್ಮ ಬಳಿ ಬಂದಿದೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿಕೊಂಡು ನಮ್ಮ ಜೀವನದ ಕ್ರಿಯೆಯನ್ನು ನಾವು ಪ್ರಾರಂಭಿಸಬೇಕು. ಈ ಸೂತ್ರ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.